ಶ್ರೀನಿವಾಸ್ ಅವರ ಇವತ್ತು ಪುಣ್ಯತಿಥಿ. ನಿಜವಾಗ್ಲೂ ಕೂಡ ಬಾಲು ಅವರು ಭಾಳ ವಿಜೃಂಭಣೆಯಿಂದ ಭಾಳ ಹೆಚ್ಚಿನ ಒಂದು ಸೇವೆಯನ್ನು ಮಾಡ್ತಾ ಇರೋರಿಗೆ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಭವಾನಮ್ಮನವರೇ, ನಮ್ಮ ಅಧ್ಯಕ್ಷ, ಎಲ್ಲ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇವತ್ತು ಮನುಷ್ಯ ಹೋಗುವಾಗ ಏನೂ ತಗೊಂಡೋಗಲ್ಲ. ಬರುವಾಗ ಬರೀ ಕೈಯಲ್ಲಿ ಬರ್ತೀವಿ, ಹೋಗುವಾಗ ಬರೀ ಕೈಲಿ ಹೋಗ್ತೀವಿ. ಆದರೆ ಆ ಮಧ್ಯದಲ್ಲಿ ನಾವು ಏನು ಮಾಡಿರ್ತೀವೋ ಅದು ಮಾತ್ರ ಶಾಶ್ವತವಾಗಿರುತ್ತೆ. ಕಾರಣ ಏನು ಅಂದರೆ, ಅವರು ಮಾಡಿರುವಂಥ ಸೇವೆ. ಮಲ್ನಾಯಕನಹಳ್ಳಿಯಲ್ಲಿ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ ಬಂದಿದ್ರು. ಬರ್ತಾ ಇರುವಾಗ ಕಾರ್ ಹಿಂದ್ಗಡೆ ನಾನು ಕೂತ್ಕೊಂಡಿದ್ದೆ, ಮುಂದ್ಗಡೆ ಅವ್ರು ಕೂತಿದ್ರು. ಹೋಗ್ತಾ ಇದ್ರು, ಬಸ್ ಮೇಲೆ ಜನ ಜಾಸ್ತಿ ಇದ್ರು, ಮಕ್ಕಳೆಲ್ಲ. ಏನು ಸ್ವಾಮಿ ಮಕ್ಕಳೆಲ್ಲ ಬಸ್ ಹತ್ತಿದ್ದಾರೆ ಅಂತಂದ್ರು. ಏನು ಸರ್ ಮಾಡೋದೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಂದರು. ಒಂದೇ ಒಂದು 15 ದಿವಸ ಇಲ್ಲ 1 ತಿಂಗಳು ರೆಸಿಡೆನ್ಸಿಯಲ್ ಸ್ಕೂಲ್ ಒಂದು ಕಾಲೇಜು ಅಲ್ಲೇ ಮಂಜೂರು ಮಾಡಿದ್ರು. ಯಾರು ಹೋಗಬಾರ್ದು ಅಂತ. ಏನು ಅಂದರೆ ಅವ್ರಿಗೆ ಯಾರು ಹೇಳಬೇಕಾಗಿಲ್ಲ ಕೆಲಸ ಮಾಡಿ ಅಂತ. ಅವ್ರು ನೋಡಿಬಿಟ್ರೆ ಆ ಕೆಲಸವನ್ನು ಸಾಧನೆ ಮಾಡಿಕೊಡ್ತಾ ಇದ್ರು. ಅಂಥ ಒಂದು ಶಕ್ತಿ ಅವರಲ್ಲಿತ್ತು. ಯಾವತ್ತೇ ಆಗಲಿ, ಹಣಕ್ಕಾಗಲಿ ಅಧಿಕಾರಕ್ಕಾಗಲಿ ಅವ್ರು ಅಂದ್ಕೊಳ್ಳಿಲ್ಲ. ಎಷ್ಟೋ ದಿವಸ ಅವರ ಅಧಿಕಾರಕ್ಕಾಗಿ ನಾನು ಹೋಗಿ ದೇವೇಗೌಡರ ಹತ್ರ ಆಗಲಿ, ಕುಮಾರಸ್ವಾಮಿ ಹತ್ರ ನನಗೆ ಅಧಿಕಾರ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ಅವರ ಒಂದು ಶಕ್ತಿ, ಅವರ ಒಂದು ನಡೆ, ಅವರ ಹತ್ರ ಇವತ್ತು ನಿಷ್ಠಾವಂತ, ಕೈ ಶುದ್ಧವಾಗಿತ್ತು. ಅದಕ್ಕಾಗಿ ಅವ್ರಿಗೆ ಅಧಿಕಾರ ಕೊಟ್ಟರು. ಕಡೆಯವರೆಗೂ ಯಾರಿಗೂ ಭಯ ಬರ್ತಾ ಇರಲಿಲ್ಲ. ಯಾರಿಗೆ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ತನ್ನ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರು. ಆ ಸೇವೆ ಮಾಡಿದವರಿಗೆ ಇವತ್ತು ಕೂಡ ಯಾರೇ ಆಗಲಿ ನಾಯಕರು, ಪ್ರತಿಯೊಬ್ಬ ನಾಯಕರು ಕೂಡ ಯಾವಾಗ ಕೈ ಶುದ್ಧವಾಗಿಟ್ಕೊಂಡು ಜನಗಳ ಬಗ್ಗೆ, ಬಡವರ ಬಗ್ಗೆ ಯಾರು ಕೆಲಸ ಮಾಡ್ತಾರೋ ಅವತ್ತಿಗೆ ಎಂದೂ ಸ್ಥಾನ ಇದೆ. ಯಾವ ಊರಲ್ಲಾದರೂ ಹೋಗ್ಲಿ, ಪ್ರತಿ ಊರಲ್ಲಿ ಹೋಗ್ಲಿ, ಈಗಲೂ ಆಲಂಗೂರು ಶ್ರೀನಿವಾಸ್ ಅವರ ಹೆಸರು ಹೇಳುವರಿದ್ದಾರೆ. ಇವತ್ತು ಅವ್ರ ಫೋಟೋ ಎತ್ಕೊಂಡು ಹೋದ್ರೆ ಇವತ್ತು ಓಟ್ಗಳ ಸತ್ಯಸಿದ್ಧವಾಗಿದ್ದಾರೆ ಜನ. ಯಾರು ಏನೇ ಹೇಳಲಿ ಇವತ್ತು ಇದ್ದಾರೆ. ಅವ್ರ ಫೋಟೋ ನೋಡಿದ್ರೆ ಅವ್ರಿಗೆ ಓಟ್ ಹಾಕ್ತಾರೆ, ಅದ್ರಲ್ಲಿ ಅನುಮಾನ ಇಲ್ಲ. ಆ ಥರ ಇವಾಗ ನಮ್ಮ MLA ಅವ್ರಿಗೆ ಗೆಲ್ಲಬೇಕಾದ್ರೂ ಕೂಡ ಅವ್ರ ಫೋಟೋ ಮುಖ್ಯ. ಜೊತೆಗೆ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರು ಎಲ್ಲ ಡೈರೆಕ್ಟ್ನಲ್ಲಿ ಅವ್ರು ಮಾಡಿದಾರಲ್ಲ ಸೇವೆ, ಆ ಸೇವೆ ಕೂಡ ಬಹಳ ಮುಖ್ಯವಾಗಿದೆ. ಅದನ್ನ ಎಲ್ಲರೂ ತಿಳ್ಕೋಬೇಕು. ಅವ್ರು ಏನು ಅಂತ, ಯಾಕಂದ್ರೆ ಪ್ರತಿ ಹಳ್ಳಿಯಲ್ಲಿ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರಿಗೆ ಈಗಲೂ ಅವ್ರ ಹಿಂದ್ಗಡೆ ಫಾಲೋವರ್ಸ್ ಇದ್ದಾರೆ. ಕಾರಣ ಏನು ಅಂದ್ರೆ, ಆ ಡೈರಿಗಳಲ್ಲಿ ಮಾಡಿರುವಂತ ಕೆಲಸ ಯಾವುದೇ ಒಂದಕ್ಕೆ ಆಸೆ ಪಡದೆ ಪ್ರತಿಯೊಬ್ಬರು ನನಗೆ ಈ ಥರ ಇವರಲ್ಲಿ ನಮ್ಗೆ ಈಗ ಡೈರಿ ಮಾಡಬೇಕು ಅಂತಂದ್ರೆ ಹೋಗಿ ಸ್ವಾಮಿ ಮಾಡಿ ಅಂತ ಹೇಳ್ತಾರೆ. ಆ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದಾರೆ. ನಾವೆಲ್ಲ ಕೂಡ ಆ ಶಕ್ತಿ, ಆ ಧೈರ್ಯ, ಆ ಒಂದು ಕೈ ಶುದ್ಧವಾಗಿದ್ದಾಗ ನಮಗೂ ಕೂಡ ಪ್ರತಿಯೊಬ್ಬರಿಗೂ ಸ್ಥಾನ ಸಿಗುತ್ತೆ. ನನ್ನನ್ನು ಆರಾಧನಾ ಕಮಿಟಿ ಚೇರ್ಮನ್ ಮಾಡಿದಾಗ ಕರೆದು ಹೇಳಿದ್ರು, ಸ್ವಾಮಿ నువ్వే పోయి ప్రతి దేవస్థానం చూడే పని చేయలేదా, వాళ్ళు ಯಾವ పార్టీ అయిపోయి మనోడు కూడా అయిపోయి వాళ్ళకి పిలిచేసకపోవద్దు. రఘుపతి రెడ్డి జొట్లో ఉంటాడో నువ్వు అన్ని చేయి ಶುದ್ಧಂగా చేయి అని చెప్పిండే. ಆ ಥರ ಯಾಕೆ ಹೇಳಿದ್ರು ಅಂದರೆ, ಆ ಹೆಸರು ಅವರಿಂದಾನೇ ನಾವು ಒಂದು ನಾಯಕರಾಗಿರೋದು. ನನ್ನನ್ನು ಸೊಸೈಟಿಯಲ್ಲಿ ಅಧ್ಯಕ್ಷರು ಮಾಡಿದ್ರು, ಆರಾಧನಾ ಕಮಿಟಿ ಅಧ್ಯಕ್ಷರು ಮಾಡಿದ್ರು. ಅದೆಲ್ಲ ಕೂಡ ನಿಜವಾಗ್ಲೂ ಕೂಡ ಆಲಂಗೂರು ಶ್ರೀನಿವಾಸ್ ಅವರಿಗೆ ಇವತ್ತು ನಾವು ಕೃತಜ್ಞತೆಯನ್ನು ಸಲ್ಲಿಸಿ ಇದು ಮಾಡ್ತಾ ಇದ್ದೀವಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಕೈ ಶುದ್ಧವಾಗಿರಬೇಕು. ಎಲ್ಲರೂ ನಾಯಕರಾಗಬೇಕಾದ್ರೆ ನಿಶ್ಚಯ ಆಗಿರಬೇಕು ಅಂತ ಕೇಳ್ಕೊಳ್ತಾ ಈ ಒಂದು 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಂಥ ನಮ್ಮ ಎಲ್ಲ ನಾಯಕರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.